Every great story begins with a spark of magic. Welcome to the world of Devi Yakshini Media. Welcome to Devi Yakshini Media. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಆತ್ಮೀಯ ವೀಕ್ಷಕರೇ, ಇವತ್ತು ನಾವು ವಿಶೇಷವಾಗಿ ಒಂದು ಅದ್ಭುತ ಪರಿಹಾರದ ಬಗ್ಗೆ ಮಾತಾಡಕ್ಕೆ ಹೊರಟಿದ್ದೀವಿ. ಪರಿಹಾರ ಅಂದಾಕ್ಷಣ ನಮ್ಮ ಜೀವನದಲ್ಲಿ ನಡೆಯುವಂತಹ ಕಷ್ಟಗಳಿಗೆ ಒಂದು ಮುಕ್ತಿ ಸಿಗುತ್ತಲ್ಲ ಅನ್ನುವಂತಹ ಒಂದು ಸಂತೋಷ ಇರುತ್ತೆ. ಸೊ ಅಂತಹ ಪರಿಹಾರಗಳು ಕೆಲವು ಅತೀ ಸರಳವಾಗಿರುತ್ತೆ. ಅಂತಹ ಸರಳ ಪರಿಹಾರಗಳನ್ನ ಇವತ್ತು ನಾನು ಹೇಳೋಕ್ಕೆ ಹೊರಟಿರ್ತಕ್ಕಂಥದ್ದು. ನೋಡಿ, ಮನುಷ್ಯನಿಗೆ ಜೀವನದಲ್ಲಿ ಅತಿ ಮುಖ್ಯವಾಗಿ ಅವನ ಜೀವನೋಪಾಯ ನಡೆಸೋದಕ್ಕೆ ಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ ಹಣ, ದುಡ್ಡು, ಕಾಸು ಅಂತ ಹೇಳ್ತೀವಿ ನಾವು. ಈ ಹಣ ದುಡ್ಡು ಇದೆಯಲ್ಲ, ಇದು ಯಾರ ಬಳಿ ಇರುತ್ತೋ ಅವರಿಗೆ ಜೀವನದಲ್ಲಿ ಒಂದಷ್ಟು ಅಭಿವೃದ್ಧಿ, ಅನುಕೂಲ ಎಲ್ಲವೂ ಇರುತ್ತೆ. ನಾವೊಂದು ವ್ಯಾಪಾರ ಮಾಡಲಿ, ವ್ಯವಹಾರ ಮಾಡಲಿ, ನಮಗೆ ದುಡ್ಡು ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ಆ ರೀತಿಯಾಗಿರ್ತಕ್ಕಂಥ ದುಡ್ಡನ್ನು ಒಂದು ಪರಿಹಾರದ ಮುಖಾಂತರ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದು ಹೇಗೆ ಅಂತ ಹೇಳಿದ್ರೆ ಅದಕ್ಕೊಂದು ಸರಳವಾಗಿರ್ತಕ್ಕಂಥ ಒಂದು ಪರಿಹಾರವನ್ನು ಕೊಟ್ಟಿದ್ದಾರೆ. ಜಾತಕ ಅಂದರೆ ಜನ್ಮ ಪತ್ರಿಕೆಯನ್ನು ನಾವು ಒಂದು ಪ್ರಿಂಟೌಟನ್ನು ತಗೊಂಡು ಅಷ್ಟಮಿಯ ದಿನ ದೇವರ ಒಂದು ಸಾನ್ನಿಧ್ಯದಲ್ಲಿ, ದೇವರ ಸಾನ್ನಿಧ್ಯ ಅಂದರೆ ನಿಮ್ಮ ಮನೆಯ ದೇವರ ಸಾನ್ನಿಧ್ಯದಲ್ಲಿ ಕೂತು ಆ ಜನ್ಮ ಪತ್ರಿಕೆಯನ್ನು ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕಿ, ಅಕ್ಕಿಯ ಮೇಲೆ ಆ ಜನ್ಮ ಪತ್ರಿಕೆಗೆ ಅರಿಶಿನ ಕುಂಕುಮವನ್ನು 5 ಕಡೆ ಇಡಬೇಕು. ಲಗ್ನ ಪತ್ರಿಕೆಗೆ ಯಾವ ಥರ ಇಡ್ತೀರೋ ಆ ಥರ ಅರಿಶಿನ ಕುಂಕುಮವನ್ನು 5 ಕಡೆ ಇಡಬೇಕು. 5 ಕಡೆ ಇಟ್ಟು ಆ ಜನ್ಮ ಪತ್ರಿಕೆಯನ್ನು ತಟ್ಟೆಯಲ್ಲಿ ಏನು ಅಕ್ಕಿ ಇರುತ್ತೆ ಆ ಅಕ್ಕಿಯ ಮೇಲೆ ಇಡಬೇಕು. ಇಟ್ಟು ಆ ಜನ್ಮ ಪತ್ರಿಕೆಯ ಮೇಲೆ ಅವರೇ ಬೇಳೆಯನ್ನು ಹಾಕಬೇಕು. ಎಷ್ಟು ಅವರೇ ಬೇಳೆ ಹಾಕಬೇಕಂದ್ರೆ ನಿಮ್ಮ ಯಥಾಶಕ್ತಿ. 1/4 kg ಹಾಕಿ, ಅರ್ಧ kg ಹಾಕಿ, 3/4 kg ಹಾಕಿ, 1 kg ಹಾಕಿ, 1/4 kg ಹಾಕಿ, ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ 1/4 kg ಅವರೇ ಬೇಳೆ ಅಥವಾ ಅವರೇ ಕಾಳನ್ನು ಹಾಕಿ, ಅದರ ಮೇಲೆ ಎಲೆ ಅಡಿಕೆ ದಕ್ಷಿಣೆಯನ್ನು ಇಟ್ಟು, ಒಂದು ತೆಂಗಿನಕಾಯಿಯನ್ನು ಇಟ್ಟು, ಹೂ, ಅಕ್ಷತೆ, ಅರಿಶಿನ ಕುಂಕುಮದಿಂದ ಆ ಒಂದು ತೆಂಗಿನಕಾಯಿಗೆ ಪೂಜೆಯನ್ನು ಮಾಡಬೇಕು. ಜನನಿ ಜನ್ಮ ಸೌಖ್ಯಾನಾಂ ವರ್ಧಿನಿ ಕುಲಸಂಪದಾಂ ಪದವಿ ಪೂರ್ವ ಪುಣ್ಯಾನಾಂ ಲಿಖ್ಯಾತೆ ಜನ್ಮಪತ್ರಿಕಾ ಅಂತ ಹೇಳ್ತಾರೆ. ಸ್ಟಾರ್ಟಿಂಗಲ್ಲೇ ಅದು ಬರೆದಿರ್ತಾರೆ. ಪೂರ್ವ ಪುಣ್ಯಾನಾಂ ಹಿಂದಿನ ಜನ್ಮದ ಪಾಪಕರ್ಮಗಳು, ಪುಣ್ಯಗಳು ಎಲ್ಲವನ್ನು ತೊಗೊಂಬಂದಿರತಕ್ಕಂಥ ಈ ಮಗುವಿಗೆ ದೇವರ ಅನುಗ್ರಹ ಸಿಗಲಿ ಅಂತಕ್ಕಂಥ ಉದ್ದೇಶದಿಂದ ಬರೆದಿರ್ತಕ್ಕಂಥದ್ದು. ಅದರಲ್ಲಿ ಕೆಲವು ದೋಷಗಳಿರುತ್ತೆ, ಶಾಪಗಳಿರುತ್ತೆ. ಅದೆಲ್ಲ ನೀವು ಜಾತಕವನ್ನು ಪರಿಶೀಲನೆ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಆದರೆ ನಾನು ಹೇಳುವಂಥದ್ದು ಏನು ಅಂತ ಹೇಳಿದ್ರೆ, ನಿಮ್ಮ ಜೀವನದ ಅಭಿವೃದ್ಧಿಗೆ ಈ ಒಂದು ತಂತ್ರವನ್ನು ಮಾಡಿ ಅಂತ ಹೇಳ್ತಾ ಇದ್ದೀನಿ. ಆ ಒಂದು ತೆಂಗಿನಕಾಯಿಗೆ ಅರಿಶಿನ, ಕುಂಕುಮ, ಹೂವು, ಊದುಬತ್ತಿ ಎಲ್ಲ ಬೆಳಗಿ ಒಂದು ಮಂತ್ರವನ್ನು ಹೇಳಬೇಕು. ಒಂದೇ ಒಂದು ಮಂತ್ರ ನಿಮ್ಮ ಜೀವನದಲ್ಲಿ ಒಳ್ಳೆಯ ಒಂದು ಬದಲಾವಣೆಯನ್ನು ತರುತ್ತೆ. ಅದು ಯಾವ ಮಂತ್ರ ಅಂದರೆ, ಓಂ ದ್ರಾಂ ಭಾರ್ಗವಾಯ ನಮಃ. ಓಂ ದ್ರಾಂ ಭಾರ್ಗವಾಯ ನಮಃ. ಈ ಮಂತ್ರ ನಿಮ್ಮ ಜೀವನದಲ್ಲಿ ಅದ್ಭುತಗಳನ್ನ ಸೃಷ್ಟಿ ಮಾಡುತ್ತೆ, ಅನುಕೂಲವನ್ನು ಕೊಡುತ್ತೆ. ಎಷ್ಟು ಸಲ ಹೇಳಬೇಕು ಗುರುಗಳೇ ಕೇಳ್ತಾರೆ, ಕ್ವಶನ್ಸ್ ಬಂದೇ ಬರುತ್ತೆ. ನೋಡಿ, ಈ ಮಂತ್ರವನ್ನು 1,08,000 ಜಪ ಮಾಡಬೇಕು ಅಂತ ಹೇಳ್ತಾರೆ. 1,08,000 ಜಪ.
ಒಂದೇ ದಿನ ಕೂತ್ಕೊಂಡಷ್ಟು ಮಾಡಬೇಕು ಅಂತೇನಿಲ್ಲ. ನೀವು 1 ತಿಂಗಳು ಟೈಮ್ ತೊಗೊಳ್ಳಿ, ಪ್ರತಿ ದಿವಸ ಹೇಳ್ಕೊಂಡು ಬನ್ನಿ. ಒಂದು 10,000 ಜಪ ಮಾಡಿದ್ರು ಕೂಡ ನಿಮಗೆ 10 ದಿನ 15 ದಿನಕ್ಕೆ ಮುಗಿದೋಗುತ್ತೆ. ಬೇಡ, 55,000ನೇ ಮಾಡಿ. ತುಂಬ ಈಸಿಯಾಗಿರ್ತಕ್ಕಂಥ ಮಂತ್ರ ಇದು. ಒಂದೇ ಒಂದು ಬೀಜಾಕ್ಷರ ನಿಮ್ಮ ಜೀವನವನ್ನು ಬದಲಾವಣೆ ಮಾಡುತ್ತೆ. ಸೊ ಈ ಒಂದು ಜಪ ಆದ ನಂತರ ಏನು ಮಾಡಬೇಕಪ್ಪ ಅಂದರೆ, ಒಂದು ತಾಮ್ರ ಚಂಬು ತಗೊಂಡು ಆ ಚಂಬಲ್ಲಿ ಈ ಅವರೆಬೇಳೆಯನ್ನು ಹಾಕಿ ಜನ್ಮ ಪತ್ರಿಕೆಯನ್ನು ಮೋಡ್ಚಿ ಅದರಲ್ಲಿ ಇಟ್ಟು ಎಲೆ ಅಡಿಕೆ ದಕ್ಷಿಣೆಯನ್ನೆಲ್ಲ ಇಟ್ಟು ಒಂದು ವಸ್ತ್ರವನ್ನು, ಒಂದು ಪಂಚೆ, ಒಂದು ಶಲ್ಯವೋ ಅಥವಾ ಒಂದು ಬ್ಲೌಸ್ ಪೀಸನ್ನು ಇಟ್ಟು ಬ್ರಾಹ್ಮಣರಿಗೆ, ಪುರೋಹಿತರಿಗೆ ದಾನವನ್ನಾಗಿ ಕೊಟ್ಟು ಅವರಿಂದ ಆಶೀರ್ವಾದವನ್ನು ಪಡಿಬೇಕು. ಹೀಗೆ ಪಡೆಯೋದ್ರಿಂದ ನಿಮ್ಮ ದಾರಿದ್ರ್ಯತೆಗಳು ದೂರವಾಗುತ್ತೆ, ಕಷ್ಟಗಳು ದೂರವಾಗುತ್ತೆ. ಶುಕ್ರನ ಅರಿಷ್ಟ ಒಂದು ಫಲ ನಿವಾರಣೆಯಾಗಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ಶುಭ ಫಲ ಸಿಗುತ್ತೆ. ನೋಡಿ, ಈ ಒಂದು ಮಾಧ್ಯಮದ ಮುಖಾಂತರ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂಥೇಳಿ ಉದ್ದೇಶದಿಂದ ಈ ಒಂದು ಅದ್ಭುತ ಪರಿಹಾರವನ್ನು ಹೇಳ್ತಾ ಇದ್ದೀನಿ. ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ, ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿಯನ್ನು ಪಡ್ಕೊಳ್ಳಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಎಷ್ಟು ಶೇರ್ ಮಾಡ್ತೀರೋ, ಸಬ್ಸ್ಕ್ರೈಬ್ ಮಾಡ್ತೀರೋ, ಇನ್ನೊಂದಷ್ಟು ಪರಿಹಾರದ ಬಗ್ಗೆ, ಇನ್ನೊಂದಷ್ಟು ಒಳ್ಳೊಳ್ಳೆಯ ಮಾಹಿತಿಯ ಬಗ್ಗೆ ನಾವು ಕೂಡ ವಿಡಿಯೋವನ್ನು ಮಾಡಿ ನಿಮಗೆ ಕೊಡ್ತಾ ಇರ್ತೀವಿ. ಮುಂದಿನ ಒಂದು ಸಮಯದಲ್ಲಿ ವಿಶೇಷವಾಗಿರ್ತಕ್ಕಂಥ ತರಗತಿಗಳು ಇರುತ್ತೆ. ಆ ತರಗತಿಗಳಲ್ಲೂ ಕೂಡ ನಿಮಗೆ ಪರಿಹಾರಗಳು, ವಿಶೇಷವಾಗಿರ್ತಕ್ಕಂಥ ಜ್ಞಾನ, ಸಿದ್ಧಿಗಳು ಪ್ರತಿಯೊಂದು ಕೂಡ ಕೊಡ್ತಾ ಇರ್ತೀವಿ. ಯಾರಿಗಾರು ಆಸಕ್ತಿ ಇರೋರು ಸೇರ್ಕೋಬೋದು. ಎಲ್ಲರಿಗೂ ಬನ್ನಿ ಅಂತ ಕರೆಯಲ್ಲ ನಾವು. ಯಾರಿಗೆ ಆಸಕ್ತಿ ಇದೆ ಅವ್ರು ಬಂದು ಸೇರ್ಕೋಬೋದು. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ. ಮುಂದಿನ ಒಂದು ವಿಡಿಯೋ ಇನ್ನೊಂದು ಅದ್ಭುತ ವಿಚಾರದೊಂದಿಗೆ. ನಮಸ್ಕಾರ.